ಬ್ರಹ್ಮಲಿಂಗ ದುಷ್ಟತನವನ್ನು ಮೆರೆದು ಅಟ್ಟಹಾಸವಗೈವ ಕ್ರೂರ ದುರ್ಜನರನ್ನು ಕ್ಷಣ ಕ್ಷಣವು ಶಿಕ್ಷಿಸದೆ ಬಿಡುವನೇ ಬ್ರಹ್ಮಲಿಂಗ 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 ಅಡಿಗಡಿಗೂ ಪೊರೆವನು ಭಕ್ತರ ಕಾಯ್ವನು ಅಡಿಗಡಿಗೂ ಪೊರೆವನು ಭಕ್ತರ ಕಾಯ್ವನು ಶರಣು ಬಂದವರ ಬರಸೆಳೆದು ಪೊರೆವವನು ಬಿಡುವನೇ ಬ್ರಹ್ಮಲಿಂಗ ಬಿಡುವನೇ ಬ್ರಹ್ಮಲಿಂಗ ಬಿಡುವನೇ ಬ್ರಹ್ಮಲಿಂಗ ಬಿಡುವನೇ ಬ್ರಹ್ಮಲಿಂಗ ಬ್ರಹ್ಮಕುಂಡ ತೀರದಲ್ಲಿ ಮಾರಣ ಕಟ್ಟೆಯಲಿ ಬ್ರಹ್ಮಕುಂಡ ತೀರದಲ್ಲಿ ಮಾರಣ ಕಟ್ಟೆಯಲಿ ಶರಣು ಬಂದವರ ನವರತ ಕಾಯುವ ಬಿಡುವನೇ ಬ್ರಹ್ಮಲಿಂಗ ಬಿಡುವನೇ ಬ್ರಹ್ಮಲಿಂಗ 3 ದಿವಸಗಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಒಂದು ಸಮಾಜದ ಸೇವೆಯ ಮಾರ್ಗದರ್ಶನ ಮತ್ತು ಅನುಸರಿಸುವ ಒಂದು ನಾವೇನಾದರೂ ಇದ್ದರೆ ಅದು ನಮ್ಮ ರಾಜಾಜಿನಗರ ಶಾಸಕ ಸುರೇಶ್ ಕುಮಾರ್ ಬಹಳ ಸರಳ ಸಜ್ಜನ ಹಾಗೂ ಅವರು ಎಲ್ಲಿಯೂ ಮುಂದೆ ಬರಲ್ಲ, ಏನಿದ್ರು ಅವ್ರದ್ದು ಒಂದು ಕೆಲಸದಲ್ಲೇ ಮಾಡಿ ತೋರಿಸ್ತಾರೆ ಅಂತ ಒಂದು ಶಾಸಕರಿಂದ ನಾವು ಇವತ್ತು ರಾಜಾಜಿನಲ್ಲಿ ಪಡೆದಿದ್ದೀವಿ. ಮಾಧವ ಸ್ವಾಮೀಜಿಯವರು ನಮ್ಮ ನವದುರ್ಗ ದೀಪ ನಮಸ್ಕಾರಕ್ಕೆ ಬಂದು ನಮ್ಮನ್ನೆಲ್ಲ ಆಶೀರ್ವದಿಸಿ ಹೋಗಿ ನಮಗೆ ಶಕ್ತಿಯನ್ನು ತುಂಬಿ ಹೋದರು. ನಿನ್ನೆ 3,000ಕ್ಕೂ ಹೆಚ್ಚು ಮಾತೆಯರು ನಮ್ಮ ದುರ್ಗ ದೀಪದಲ್ಲಿ ಭಾಗವಹಿಸಿ ನಮ್ಮನ್ನು ಶುಭ ಹಾರೈಸಿ ದೇವಿಯ ಕೃಪೆಗೆ ಪಾತ್ರರಾದರು. ಹಾಗೆಯೇ ಅನೇಕ ಗಣ್ಯರು ನಿನ್ನೆ ವೇದಿಕೆಯಲ್ಲಿದ್ದರು, ನಮ್ಮನ್ನೆಲ್ಲ ಶುಭ ಹಾರೈಸಿದ್ರು. ಇವತ್ತು ಬೆಳಿಗ್ಗೆ ನಾವೆಲ್ಲ ಸಾಮಾಜಿಕ ಕಾರ್ಯಕ್ರಮದಲ್ಲಿ ತೋಡ್ಕೊಂಡ್ವಿ. ಬೆಳಿಗ್ಗೆ ನಿಮಗೆ ರಕ್ತದಾನ ಶಿಬಿರ 300ಕ್ಕೂ ಹೆಚ್ಚು ಯೂನಿಟ್ಗಳು ರಕ್ತದಾನ ಹೋಗಿದೆ. ಇವತ್ತು ನೀವು ಕಾಣ್ತಾ ಇದ್ದೀರಿ, ಇವತ್ತು ಹೊದಿಕೆಗಳನ್ನು ಕೊಡುವಂಥದ್ದು ಇರ್ಬೋದು, ಹಾಗೆ ಪುಸ್ತಕಗಳನ್ನು ಕೊಡುವಂಥದ್ದು ಇರ್ಬೋದು, ಕನ್ನಡಕಗಳನ್ನು ಉಚಿತವಾಗಿ ಕೊಡುವಂಥದ್ದು ಇರ್ಬೋದು, ಪುಸ್ತಕಗಳು ಕೊಡುವಂಥದ್ದು ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ಅನ್ನ ಸಂತರ್ಪಣೆ ಬೆಳೆಯುತ್ತಿದೆ. ಹಾಗೆ ಒಂದಿಷ್ಟು ಜಿಲ್ಲಾ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದ ಕಲೆಗಳನ್ನು ಉಳಿಸಬೇಕು, ಕಲೆಗಳನ್ನು ಉಳಿದ್ರೆ ನಮ್ಮ ಸನಾತನ ಹಿಂದೂ ಧರ್ಮ ಉಳಿತದೆ ಅನ್ನೋ ವಿಚಾರವನ್ನು ನಮ್ಮ ಅಭಯ ಸೇವಾ ಫೌಂಡೇಶನ್ ಎಲ್ಲ ತಂಡದವರ ಒಂದು ನಿರ್ಧಾರದಂತೆ ಜಿಲ್ಲೆಗೆ ಭೇಟಿ ಕೊಟ್ಟು ಕಲಾವಿದರನ್ನು ಗುರುತಿಸಿ ಇವತ್ತು ಒಂದೇ ವೇದಿಕೆಯಲ್ಲಿ ನಾವು ಅವರನ್ನು ತೋರಿಸಿದ್ವಿ, ನಿಮಗೆ ಪರಿಚಯಿಸಿದ್ವಿ. ಎಲ್ಲರೂ ಆ ಕಲಾವಿದರ ಒಂದು ಕಲೆಗೆ ಬೆಂಬಲಿಸಿದ್ವಿ. ಬಂಧುಗಳೇ, ಅಭಯ ಸೇವಾ ಫೌಂಡೇಶನ್ ನಾವು 20 ವರ್ಷಗಳ ಕೆಲಸ ಮಾಡಿದ್ರು. ಇವತ್ತು ಫೌಂಡೇಶನ್ ಒಂದು ಸಂಘಟನಾ ರೂಪದಲ್ಲಿ ಮುಂದೆ ಹೋಗ್ತಿರೋ ಉದ್ದೇಶ ಅಷ್ಟೇ. ನಾವು ಎಲ್ಲಿ ಕಡೆ ವ್ಯಕ್ತಿಯನ್ನು ಗುರುತಿಸಬೇಕು, ಅಶಕ್ತರನ್ನು ಗುರುತಿಸಬೇಕು ಎನ್ನುವುದೇ ಅಭಯ ಸೇವಾ ಫೌಂಡೇಶನ್ ಗುರಿ. ನಮ್ಮ ಪೋಸ್ಟರ್ ನೋಡಿರ್ತೀರಿ, ಸ್ಲೋಗನ್ನಲ್ಲಿದೆ, ಬನ್ನಿ ಭರವಸೆ ನಾಳೆಗೆ. ಇವತ್ತು ಯಾರು ಕಷ್ಟದಲ್ಲಿದ್ದೀರಿ, ಯಾರು ನೊಂದಂಥ ಜೀವ ಇದೆ, ನೀವು ಭರವಸೆಯನ್ನು ಕಳ್ಕೋಬೇಡಿ. ನಾಳೆ ದಿನವೇ
ಉತ್ತಮ ದಿನ ಬರ್ತದೆ. ನೀವು ಯಾವುದೇ ನಿರ್ಧಾರವನ್ನು ತಗೊಳ್ಬೇಡಿ, ಯಾವುದೇ ಧರ್ಮಕ್ಕೆ ಹೋಗಬೇಡಿ. ನಮ್ಮ ಧರ್ಮ ಇವತ್ತು ನಮ್ಮನ್ನು ಕಾಪಾಡ್ತಾ ಇದೆ. ನಾವು ನಂಬಿದ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾ ಇದೆ. ಮುಂದಿನ ದಿನದಲ್ಲಿ ನಿಮಗೆ ಉತ್ತಮ ದಿನ ಬರ್ತದೆ. ನಿಮ್ಮ ಕುಟುಂಬ ತುಂಬ ಯಶಸ್ವಿ ಆಗ್ತದೆ. ನೀವು ದುಡಿಯುವ ಕೈಗಳಿಗೆ ಶಕ್ತಿಯನ್ನು ಕೊಡಿ, ದುಡಿಯುವ ಕೈಗಳಿಗೆ ಕೆಲಸವನ್ನು ಕೊಡಿ. ಹಾಗೆಯೇ ನಮ್ಮಲ್ಲಿ ಇನ್ನೊಂದು ಸ್ಲೋಗನ್ ಇದೆ, ಸೇವೆಯಲ್ಲಿ 100 ಕರಗಳು. ಭಕ್ತವೃಂದಕ್ಕೆ ಏನೇನು ವರಗಳ ಸ್ವಾಮಿ ಕೊಡುವನು. ವಿವಾಹ ಕಾಲದಿ ಮಂಗಳ ನೀಡುತ್ತ ಸ್ವಾಮಿ ಹರಸುವನು. ಪುತ್ರೋತ್ಸವದಿ ಒಡನೆ ಇದ್ದು ಹರುಷ ತುಂಬುವನು. ಚಿನ್ನ ಭೂಮಿ ಕಳೆದುಕೊಳ್ಳದ ರೀತಿ ಕಾವನು. ವ್ಯಾಪಾರದಲ್ಲಿ ವೃದ್ಧಿಯ ತೋರಿ ಲಾಭವ ನೀಡುವನು. ಅಪ್ಪ ಅಪ್ಪ ಮರಣ ಕಟ್ಟೆಗೆ ನಾವು ಹೋಗೋಣ. ಮರಣ ಕಟ್ಟೆಯ ಬ್ರಹ್ಮಲಿಂಗೇಶನ ದರ್ಶನ ಮಾಡೋಣ. ದಾದಿ ಗೆಂತ್ರಾಳ